ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ಐಕಾನನ್ನು ಆನ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ದಿನಾಂಕ 20/7/2025 ನಡೆದಂಥ ಬೀಟ್ ಫಾರೆಸ್ಟ್ ಪರೀಕ್ಷೆಯ GK ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಎ ಬೇಲೆಕೇರಿ ಬಂದರು, ಬಿ ನವಮಂಗಳೂರು ಬಂದರು, ಸಿ ಕಾರವಾರ ಬಂದರು, ಡಿ ಕುಂದಾಪುರ ಬಂದರು. ಇದರಲ್ಲಿ ಪ್ರಮುಖವಾದ ಬಂದರು ಅಂತಂದರೆ ನವಮಂಗಳೂರು. 42ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಣದುಬ್ಬರವಿಳಿತದ ಸೂಕ್ತ ವಿವರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಕುಸಿತ. 43ನೇ ಪ್ರಶ್ನೆ, ಮಕ್ಕಳಲ್ಲಿ ರಿಕೆಟ್ಸ್ ಎಂಬುದು ಇದರ ಕೊರತೆಯ ಕಾರಣದಿಂದ ಉಂಟಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ. 44ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೃತಕ ಸಿಹಿಕಾರಕಗಳು. ಇವುದರಿಂದ ಯಾವುದು ಪೌಷ್ಟಿಕಾಂಶ ಮೌಲ್ಯ ಹೆಚ್ಚಾಗೋದಿಲ್ಲ. ಮುಂದಿನ ಪ್ರಶ್ನೆ, ಪಾವರ್ಟಿ ಆ್ಯಂಡ್ ನಾನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಾದಾಬಾಯಿ ನವರೋಜ್. 46ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು 1857ರ ದಂಗೆಯ ಕಿಡಿ ಹೊತ್ತಿಸಿತು ಎಂದು ಪರಿಗಣಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹೊಸ ಎನ್ಫೀಲ್ಡ್ ರೈಫಲ್ಗಳಿಗೆ ಗ್ರೀಸ್ ಮಾಡಿದ ಕಾರ್ಟ್ರಿಜ್ಗಳ ಸೇರ್ಪಡೆ. 47ನೇ ಪ್ರಶ್ನೆ, ಇತ್ತೀಚೆಗೆ ಚಿರತೆ ಸಫಾರಿಯನ್ನು ಕರ್ನಾಟಕದ ಯಾವ ಮೃಗಾಲಯದಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬೆಂಗಳೂರು. ಮುಂದಿನ ಪ್ರಶ್ನೆ, ನೀತಿ ಆಯೋಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇದು ಸರ್ಕಾರಕ್ಕೆ ಸಲಹಾ ಸಂಸ್ಥೆ. 49ನೇ ಪ್ರಶ್ನೆ, ವಿಸ್ತೀರ್ಣದ ದೃಷ್ಟಿಯಿಂದ ಯಾವ ದೇಶವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ನಾವು ಪ್ರತಿ ವರ್ಷ ಮಾರ್ಚ್ 21ರಂದು ಆಚರಣೆ ಮಾಡ್ತೀವಿ. ಸೊ ಎ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. 51ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆ ಸೇವೆಗಳ ಉದಾಹರಣೆಯಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಶುದ್ಧ ಗಾಳಿ ಮತ್ತು ನೀರು, ಹವಾಮಾನ ನಿಯಂತ್ರಣ, ಮನರಂಜನೆ ಮತ್ತು ಪ್ರವಾಸೋದ್ಯಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಸಿ. ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಲೆನಾಡು ಭೌಗೋಳಿಕ ಪ್ರದೇಶ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಮತ್ತು ಪೂರ್ವ ಇಳಿಜಾರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 53ನೇ ಪ್ರಶ್ನೆ,
ಅಕ್ಬರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ? ಸೊ ಅವರು ಜಿಜಿಯಾ ಮತ್ತು ಯಾತ್ರಿಕರ ತೆರಿಗೆಯನ್ನು ರದ್ದುಗೊಳಿಸಿದರು. ಸರಿ. ಧಾರ್ಮಿಕ ಚರ್ಚೆಗಳನ್ನು ನಡೆಸಲು ಅವರು ಇಬಾದತ್ ಖಾನವನ್ನು ನಿರ್ಮಿಸಿದರು. ಇದು ಸರಿ. ಅವರ ದೀನ್ ಇ ಇಲಾಹಿ ವಿವಿಧ ಧರ್ಮಗಳ ಏಕೀಕರಿಸುವ ಗುರಿಯನ್ನು ಹೊಂದಿತ್ತು. ಇದು ಸರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 1, 2, 3 ಹೇಳಿಕೆಗಳು ಸರಿಯಾಗಿವೆ. 54ನೇ ಪ್ರಶ್ನೆ. ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ಗಂಗೂಬಾಯಿ ಹಾನಗಲ್ ಭಾರತದ ಯಾವ ರಾಜ್ಯದಿಂದ ಬಂದವರು? ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕದ ರಾಜ್ಯದಿಂದ ಬಂದಂಥ ಗಾಯಕಿಯಾಗಿರ್ತಾರೆ. 55ನೇ ಪ್ರಶ್ನೆ. ಕೇಂದ್ರದ ಬಜೆಟನ್ನು ಯಾರು ತಯಾರು ಮಾಡುತ್ತಾರೆ? ಸೊ ಕೇಂದ್ರದ ಬಜೆಟನ್ನು ಹಣಕಾಸು ಸಚಿವಾಲಯ ರೆಡಿ ಮಾಡ್ತೈತಿ. 56ನೇ ಪ್ರಶ್ನೆ. ಮಾನಸ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಸೊ ಮಾನಸ ರಾಷ್ಟ್ರೀಯ ಉದ್ಯಾನವನ ಆಸಾಂನಲ್ಲಿ ಕಂಡುಬರ್ತೈತಿ. 57ನೇ ಪ್ರಶ್ನೆ. ಕಿರಿದಾದ ವ್ಯಾಪ್ತಿಯ ಪ್ರತಿಜೀವಕವು ಇದರ ವಿರುದ್ಧ ಸಕ್ರಿಯವಾಗಿದೆ. ಸೊ ಸೈನ್ಸ್ ಕ್ವಶನ್. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. 58ನೇ ಪ್ರಶ್ನೆ. ಕರ್ನಾಟಕದಲ್ಲಿ 2023ರಲ್ಲಿ ಪ್ರಾರಂಭಿಸಲಾದ ಶಕ್ತಿ ಯೋಜನೆ ಈ ಕೆಳಗಿನ ಯಾವುದನ್ನು ಒದಗಿಸುತ್ತದೆ? ಸೊ ಇದಕ್ಕಂತೂ ನಿಮ್ಗೆ ಗೊತ್ತೇ ಇರ್ತೈತಿ. 58ನೇದು ರಾಜ್ಯ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ. 59ನೇ ಪ್ರಶ್ನೆ. ಅಘನಾಶಿನಿ ನದಿಯು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಉತ್ತರ ಕನ್ನಡ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸಂತೋಷ್ ಟ್ರೋಫಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸಂತೋಷ್ ಟ್ರೋಫಿ ಅನ್ನೋದು ಈ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜವಂಶಗಳು ಬಂದರು ಪಟ್ಟಣವಾದ ಕಾವೇರಿ ಪಟ್ಟಣದೊಂದಿಗೆ ಸಂಬಂಧ ಹೊಂದಿದೆ? 61ಗೆ ಅದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಚೋಳರು. 62ನೇ ಪ್ರಶ್ನೆ. ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯವು ಜೂನ್ 2024ರಲ್ಲಿ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ವಿವಿಧ ಉತ್ಪನ್ನಗಳ ಪ್ರದರ್ಶಿಸಲು ಈ ರೀತಿ ಪ್ರಪ್ರಥಮ ಕಾರ್ಯವನ್ನು ಆಯೋಜಿಸಿತು. ಈ ಕಾರ್ಯಕ್ರಮದ ಹೆಸರೇನಂತಂದ್ರೆ ಆಗ್ರೋ ಸಂತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 63ನೇ ಪ್ರಶ್ನೆ. ಆ್ಯನಿಮೇಷನ್ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರ ಯಾವುದು? ಆ್ಯನಿಮೇಷನ್ಗೆ ಸಂಬಂಧಿಸಿದಂತಂದ್ರೆ ಅವರು ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿದ ರೈಟ್. ಥಿಯೋಸಾಫಿಕಲ್ ಸೊಸೈಟಿ ಇದು ರಾಂಗ್. ಸೊ ಸಿ ಮಾತ್ರ ಸರಿ. 64ನೇ ಪ್ರಶ್ನೆ. ಕರ್ನಾಟಕದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಬಗ್ಗೆ ಈ ಕೆಳಗಿನ ಯಾವುದು ನಿಜ? 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. 65ನೇದು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? 65ನೇ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. 66ನೇ ಪ್ರಶ್ನೆ. ಭಾರತದಲ್ಲಿ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯು ಅತ್ಯಂತ ಹಳೆಯ ಶಿಲೆಯನ್ನು ಹೊಂದಿದೆ? ಅತ್ಯಂತ ಹಳೆಯ ಶಿಲೆಯನ್ನು ಹೊಂದಿರುವಂಥ ಪರ್ವತ ಶ್ರೇಣಿ ಅಂತಂದ್ರೆ ಅರಾವಳಿ. ರಾಮ್ಸಾರ್ ಸಮಾವೇಶವು ಇದರ ಸಲುವಾಗಿ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ. ವಿಶೇಷವಾಗಿ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ರಾಮ್ಸಾರ್ ಸಮಾವೇಶ ಒಪ್ಪಂದ ಆಗೈತಿ. 68ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವುದರ ಮೇಲೆ ಗಾಳಿ ವೇಗವನ್ನು ಅವಲಂಬಿಸಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒತ್ತಡ ಮತ್ತು ವ್ಯತ್ಯಾಸ. 69ನೇ ಪ್ರಶ್ನೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? ವಿಶೇಷವಾಗಿ 15 ಸ್ಥಾನವನ್ನು ಕಲ್ಪಿಸಲಾಗೈತಿ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಉದಾಹರಣೆ ಅಲ್ಲ? ಸೊ ನೀವು ಕ್ವಶನ್ ಓದುವಾಗ ಉದಾಹರಣೆ ಆಗಿದೆ ಅಥವಾ ಉದಾಹರಣೆಗಿಲ್ಲ ಇವನ್ ಮೇನಾಗಿ ಇವನ್ನ ಅಬ್ಸರ್ವ್ ಮಾಡ್ಬೇಕಾಕತಿ. ಅವಸರದೊಳಗೆ ಇದನ್ನು ಅಲ್ಲ ಅನ್ನೋದು ನೋಡಲಿ ಉದಾಹರಣೆ ಆಗಿದೆ ಅಂದರೆ ಪಟ್ನೆ ಯಾವ್ದಾರು ಒಂದು ಕಾಣ್ತೈತಿ ಹಾಕ್ಬಿಡ್ತೇವೆ ರೀ. ಸೊ
ಕ್ವಶನ್ನ ಸರಿಯಾಗಿ ಓದ್ಕೋಬೇಕು. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದ್ರೆ ಪರಮಾಣು ಶಕ್ತಿ. 71ನೇ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದರ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ? ಕೈಗ ಬುದ್ಧನ ಜೀವನದಲ್ಲಿ ಈ ಕೆಳಗಿನ ಘಟನೆಗಳನ್ನು ಮತ್ತು ಅವು ನಡೆದ ಸ್ಥಳವನ್ನು ಹೊಂದಿಸಿ ಬರೆಯಿರಿ. 72ನೇ ಪ್ರಶ್ನೆಗೆ ಜನ್ಮಸ್ಥಳ ಲುಂಬಿನಿ. ಅದೇ ರೀತಿ ಜ್ಞಾನೋದಯವಾದ ಸ್ಥಳ ಬೋಧ್ಗಯ. ಮೊದಲ ಧರ್ಮೋಪದೇಶ ನೀಡಿದ ಸ್ಥಳ ಅಂತಂದ್ರೆ ಸಾರನಾಥ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 73ನೇ ಪ್ರಶ್ನೆ, ಬೆಟ್ಟ ಹತ್ತುವ ವ್ಯಕ್ತಿಯು ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳುವುದು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗುತ್ತಾರೆ ಅಂತಂದ್ರೆ 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಉಪಾಧ್ಯಕ್ಷರು ಅಂದ್ರೆ ಉಪರಾಷ್ಟ್ರಪತಿಗಳು. ಭಾರತದ ಪ್ರಧಾನಮಂತ್ರಿಗಳು ಪ್ರಾರಂಭಿಸಿದ ಲೈಫ್ ಮೂವ್ಮೆಂಟ್ನಲ್ಲಿ ಲೈಫ್ ಅಂತಂದ್ರೆ ಇದನ್ನ ಇಂಗ್ಲೀಷ್ ಕ್ವಶನ್ದಾಗ ನೋಡ್ರೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಪರಿಸರಕ್ಕಾಗಿ ಜೀವನ ಶೈಲಿ, ಲೈಫ್ ಸ್ಟೈಲ್ ಫಾರ್ ದ ಎನ್ವೈರ್ಮೆಂಟ್. ನೆನಪಿನ ದೋಣಿಯಲ್ಲಿ ಎಂಬುದು ಈ ಪ್ರಸಿದ್ಧ ಕವಿಯ ಆತ್ಮಚರಿತ್ರೆಯಾಗಿದೆ. 74ಕ್ಕೂ ಸರಿಯಾದ ಉತ್ತರ ಅಂದ್ರೆ ನೆನಪಿನ ದೋಣಿಯದು ಕುವೆಂಪುರವರ ಆತ್ಮಕಥೆ. ಹವಾಮಾನ ಬದಲಾವಣೆಯು ವಿಶ್ವಸಂಸ್ಥೆಯ ಚೌಕಟ್ಟಿನಲ್ಲಿ ಸಮಾವೇಶದ 29ನೇ ಪಕ್ಷಗಳ ಸಮ್ಮೇಳನ COP ಎಲ್ಲಿ ನಡೀತಂತಂದ್ರೆ ಇದು ಸರಿಯಾದ ಉತ್ತರ ಬಾಕು. 78ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಳೆಯ ರೂಪವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಜು. ಹಿಮಪಾತ ಮಳೆಗಾಕತಿ, ಮಳೆ ಅಂತರೂ ಮಳೆನ ಆಕತಿ, ಆಳೆಕಲ್ಲು ಮಳೆ ಬರೋ ಟೈಮ್ ಆಳೆಕಲ್ಲು ಮಳೆ ಆಕತಿ. ಸೊ ಮಂಜು ಅಲ್ಲ, ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? 79ನೇ ಪ್ರಶ್ನೆ ಸರಿಯಾದ ಉತ್ತರ ಸಾರಜನಕ. 80ನೇ ಪ್ರಶ್ನೆ, ಮಾನವರು ಮೊದಲು ಬಳಸಿದ ಲೋಹ ಯಾವುದು? ಆ್ಯಕ್ಚುಲಿ ಅವರು ಫಸ್ಟ್ ನೋಡಿದ್ದಂತಂದ್ರೆ ಬಂಗಾರ, ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅಂತಂದ್ರೆ ಸೆಕೆಂಡ್ ಇದೆ ತಾಮ್ರ. ಸೊ 80ನೇ ಪ್ರಶ್ನೆ ಸರಿಯಾದ ಉತ್ತರ ತಾಮ್ರ ಆಕತಿ. ಬಯೋನಿಕ್ಸ್ ಎಂದರೇನು? ಬಯೋನಿಕ್ಸ್ ಅಂತಂದ್ರೆ ಜೀವ ಪರಿಸರ ಸಂಬಂಧದ ಅಧ್ಯಯನ ಆಗೈತಿ. ಇಲ್ಲ ಇಲ್ಲೈತೆ ನೋಡ್ರಿ. ಸಾಧನಗಳು ಮತ್ತು ಕೃತಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಜೈವಿಕ ವ್ಯವಸ್ಥೆಯ ಜ್ಞಾನದ ಅನ್ವಯವಾಗಿದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 82ನೇದು, ಪಂಚಾಯತ್ಗಳು ಮತ್ತು ಪುರಸಭೆಗಳಿಗೆ ಯಾರು ಚುನಾವಣೆಗಳು ನಡೆಸುತ್ತಾರೆ? ಪಂಚಾಯತಿ ಮತ್ತು ಪುರಸಭೆಗೆ ಯಾರು ನಡೆಸ್ತಾರೆ ಅಂತಂದ್ರೆ ಆಪ್ಷನ್ ಎ, ರಾಜ್ಯ ಚುನಾವಣಾ ಆಯೋಗ ನಡೆಸ್ತೈತಿ. ಕರ್ನಾಟಕದ ಎಷ್ಟು ಹುಲಿ ಸಂರಕ್ಷಣಾ ಪ್ರದೇಶಗಳಿವೆ? 83ರ ಪ್ರಶ್ನೆಗೆ ಸರಿಯಾದ ಉತ್ತರ 5 ಹುಲಿ ಸಂರಕ್ಷಣಾ ಪ್ರದೇಶಗಳು ನಾವು ಕರ್ನಾಟಕದಾಗ ಕಂಡುಬರ್ತಾವೆ. 84ನೇ ಪ್ರಶ್ನೆ, ಒಲಿಂಪಿಕ್ ಚಿಹ್ನೆಯು ಎಷ್ಟೇ ಶ್ರೇಣಿಯದ ಉಂಗುರಗಳನ್ನು ಒಳಗೊಂಡಿದೆ? ಎಷ್ಟು ಅಂತಂದ್ರಪ್ಪ 5. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಸೂರ್ಯನಲ್ಲಿ ಶಕ್ತಿ ಉತ್ಪತ್ತಿಯಾಗುವ ಪ್ರಕ್ರಿಯೆಗೆ ಅಂತಂದ್ರೆ ಹೈಡ್ರೋಜನ್ ಪರಮಾಣು ಸಮ್ಮಿಳನ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸಂವಿಧಾನದ ಯಾವ ವಿಧಿಯು ನೈಸರ್ಗಿಕ ಪರಿಸರದ ರಕ್ಷಣೆಯನ್ನು ನಾಗರಿಕ ಮೂಲಭೂತ ಕರ್ತವ್ಯವೆಂದು ಪರಿಗಣಿಸಲಾಗಿದೆ? ಸೊ ಪಾಲಿಟಿ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಸಿ, ವಿಧಿ 51AJ. ಹವಾಮಾನ ಪ್ರಕಾರಗಳನ್ನು ಪ್ರಾಥಮಿಕವಾಗಿ ಇದರ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಹವಾಮಾನದ ಪ್ರಕಾರ ಅನ್ನೋದು ಸೊ ಆಪ್ಷನ್ ಬಿ, ಅಕ್ಷಾಂಶದ ಆಧಾರ ಮ್ಯಾಗ ಗುರುತಿಸ್ತೀವಿ. ಸನ್ನತಿ ಸ್ತೂಪವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಸನ್ನತಿ ಸ್ತೂಪ ಕಲಬುರಗಿ ಒಳಗೆ ಕಂಡು ಬರ್ತೈತೆ ನೋಡ್ರಿ. 89ನೇದು,
ಹಸಿರು ಕ್ರೆಡಿಟ್ ನಿಯಮಗಳು 2023 ಈ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ರೂಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಪರಿಸರ ಸಂರಕ್ಷಣೆ ಕಾಯ್ದೆ 1986. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನವಾಗಿ ಕಾಲೋಚಿತ ಗಾಳಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾನ್ಸೂನ್ ಮಾರುತಗಳು. DGPS ಸಮೀಕ್ಷೆಯಲ್ಲಿ DGPS ಎಂದರೆ DGPSನ ವಿಸ್ತೃತ ರೂಪ ಕೇಳ್ಯಾರು. ಸೊ ಇಂಗ್ಲೀಷ್ ವರ್ಷನ್ ನೋಡಿದ ಬೆಟರ್ ಅನಿಸ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಡಿಫರೆನ್ಷಿಯಲ್ ಗ್ಲೋಬಲ್ ಪ್ರೊಸೆಷನಿಂಗ್ ಸಿಸ್ಟಮ್. ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್. 92ನೇ ಪ್ರಶ್ನೆ, ಬೇಲೂರಿನಲ್ಲಿರುವ ಚೆನ್ನಕೇಶವ ದೇವಾಲಯವು ಯಾವ ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆಯಾಗಿದೆ? ನೋಡಿರಿ, 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೊಯ್ಸಳ ಶೈಲಿ. ಹೊಯ್ಸಳ ಅವ್ರದ ಒಂದು ಶೈಲಿಯನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದು ಏನಾದರೂ ಹೊಯ್ಸಳ ಶೈಲಿ ಅಂತೇಳಿ ಕರೀತಾರೋ. ಸಾರ್ವಜನಿಕ ಹಣದ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ ಅಥವಾ ಪರಿಗಣಿಸಲಾಗುತ್ತದೆ? ಮುಂದಿನ ಪ್ರಶ್ನೆ ನೋಡೋಣ. 93ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಸಾರ್ವಜನಿಕ ಹಣದ ರಕ್ಷಕ ಅಂತೇಳಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ಕರೀತಾರೆ. 94ನೇ ಪ್ರಶ್ನೆ, ICFRA ಅಡಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IWST ಎಲ್ಲೈತಿ? 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಕಂಡುಬರೋದು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಕಂಡು ಬರ್ತೈತಿ. NTCA ಪ್ರಾರಂಭಿಸಿದ STRLPES ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿದೆ ಅಥವಾ ಸತ್ಯವಾಗಿವೆ? ಇದರಾಗ ಯಾವ್ಯಾವ ಸರಿ ಅದಾವು ಅನ್ನೋದು ಕಂಡುಹಿಡಿಬೇಕು. ಸೊ 95ನೇ ಪ್ರಶ್ನೆ ಸರಿಯಾದ ಉತ್ತರ ಇದು ಸರಿಯಾಗೈತಿ, ಇದು ಸರಿಯಾಗಿ. ಸೊ ಎ ಮತ್ತು ಬಿ ಎರಡು ಸರಿಯಾಗಿವೆ. 96ನೇ ಪ್ರಶ್ನೆ, ಭಾರತದ ಸಂವಿಧಾನದ 79ನೇ ವಿಧಿ ಪ್ರಕಾರ ಒಕ್ಕೂಟದ ಸಂಸತ್ತು ಈ ಕೆಳಗಿನನ್ನು ಒಳಗೊಂಡಿರುತ್ತದೆ. ಏನೇನು ಒಳಗೊಂಡಿರ್ತದೆ ಅಂತಂದ್ರೆ ರಾಷ್ಟ್ರಪತಿನ ಒಳಗೊಂಡಿರ್ತೈತಿ, ರಾಜ್ಯಸಭೆ ಇರ್ತೈತಿ, ಲೋಕಸಭೆ ಇರ್ತೈತಿ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹರಪ್ಪನ್ ನಾಗರಿಕತೆಗೆ ಸೇರಿದ ಗ್ರೇಟ್ ಬಾತ್ನಲ್ಲಿ ಗ್ರೇಟ್ ಬಾತ್ ಅಂತಂದ್ರೆ ಈಜುಕೊಳ ಎಲ್ಲಿ ಕಂಡು ಬರ್ತೈತಿ? 97ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮೇಂಜಂದಾರ ಒಳಗೆ ಕಂಡು ಬರ್ತೈತಿ. ಈ ಕೆಳಗಿನ ಯಾವ ಸಂಸ್ಥೆಯು ದೇಶದಲ್ಲಿ ಅರಣ್ಯ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ಮೌಲ್ಯಮಾಪನ ನಡೆಸುತ್ತದೆ? 98ನೇ ಪ್ರಶ್ನೆ ಸರಿಯಾದ ಉತ್ತರ ಇದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ನೋಡಿ, ಬೀಡ್ ಫಾರೆಸ್ಟ್ ಎಕ್ಸಾಮ್ದಾಗ ಫಾರೆಸ್ಟ್ ಸಂಬಂಧಿಸಿದಾಗ ಮತ್ತು ಎನ್ವೈರ್ಮೆಂಟ್ ಸಂಬಂಧಿಸಿ ಜಾಸ್ತಿ ಕ್ವಶನ್ ಕೇಳ್ತಾ ಅಂತ ಎಲ್ಲರಿಗೂ ಗೊತ್ತಿತ್ತು. ಸೊ ಎಲ್ಲ ಓದ್ಕೊಂಡಿದ್ರಿ ಅಂತ ಅನ್ಕೋತೇವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು 99ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಯಾವುದಾಗೈತೆ ಅಂತ ಕೇಳ್ಯಾರು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ನೀರು ಘನೀಕರಿಸುವಿಕೆ. ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ ನಂಬರ್ 100. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ? ಸೊ ಇದ್ರಾಗ ಯಕ್ಷಗಾನವು ಕರ್ನಾಟಕದ ರಾಜ್ಯದ ಜನಪ್ರಿಯ ಕಲಾ ಪ್ರಕಾರವಾಗಿದೆ. ಕರೆಕ್ಟ್ ಐತಿ. ಒಂದು ವಿಶಿಷ್ಟ ಯಕ್ಷಗಾನ ಪ್ರದರ್ಶನವು ಮುಮ್ಮೇಳ ಮತ್ತು ಹಿಮ್ಮೇಳ ಎಂಬ ಎರಡು ತಂಡಗಳೊಳಗಿದೆ. ಇದು ಕರೆಕ್ಟ್ ಐತಿ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾರ್ಯಾರು ಬೀಡ್ ಫಾರೆಸ್ಟ್ ಎಕ್ಸಾಮ್ ಬರೆದಾರಲ್ಲ ಅವರು ತಾತ್ಕಾಲಿಕ ಕೀ ಆನ್ಸರ್ ಅಂತೇಳಿ ಮಾಡಿದ್ದೀವಿ. ಫೈನಲ್ ಕೀ ಆನ್ಸರು ವೆಬ್ಸೈಟ್ನಾಗ ಬಿಡ್ತಾರೋ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇದು ತಾತ್ಕಾಲಿಕವಾಗಿ ನಾವು ರೆಡಿ ಮಾಡ್ಕೊಂಡಂಥ ಕೀ ಉತ್ತರಗಳು. ಸೊ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ
ಮೆಂಟಲ್ ಎಬಿಲಿಟಿ ಹಾಗೂ ಮ್ಯಾಥ್ಸ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಎಷ್ಟು ಒಂದು 40 ಕ್ವಶನನ್ನು ಅದ್ರ ಮ್ಯಾಗ ಕೇಳಿದರು. ಇವನ್ನ ಡೈರೆಕ್ಟ್ ಆನ್ಸರ್ ಹಾಕೋದು ಬೇಡ, ಒಂದೊಂದಾಗಿ ಬಿಡಿಸುವಂತೆ ಎಕ್ಸ್ಪ್ಲೈನ್ ಮಾಡ್ಕೊತ ಆನ್ಸರ್ ಮಾಡೋಣಂತೆ. ಧನ್ಯವಾದಗಳು.